ಹಲೋ ಹಲೋ ಹಲೋ. ಪ್ಲೀಸ್ ಸೆಟಲ್ ಡೌನ್, ಎಲ್ಲರೂ ಸೆಟಲ್ ಡೌನ್ ಆಗಿರಿ. ಅ ವೆರಿ 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 ಗುಡ್ ಈವ್ನಿಂಗ್ ಟು ಆಲ್. ನಾನು ಡಾಕ್ಟರ್ ಕ್ಷಮಾ ಕುಲಹಳ್ಳಿ. ಬಹಳ ಸಮಯದಿಂದ ವೆಯ್ಟ್ ಮಾಡ್ತಾಯಿದ್ದೆ. ಮೈಕ್ ಸಿಕ್ಕ ಕೂಡಲೇ ನನ್ನ ಕೈಯೊಳಗೆ ಏನೋ ಕಸು ಬಾಯಿ ಹಿಂಗೆ ಆಗಲಿ ಶುರು ಆಗ್ತದೆ. ಸೊ ಅವೇನೇ ಯಾವಾಗ ಮಾತಾಡಲಿ ಅಂತ ಆಗ್ತದೆ. ಬಿಕಾಸ್ ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಫಾರ್ ಲಾಸ್ಟ್ 40 years. ಖರೆ ಯಾವಾಗಲೂ ಕ್ರೌಡ್ 19 to 22 years 24 years ಈಗ ಇಂಡಸ್ಟ್ರಿ ಒಳಗೆ ಕನ್ಸಲ್ಟೆಂಟ್ ಇದ್ದೇನಂತ ಒಂದು ಸ್ವಲ್ಪ ಇದು. ಖರೆ ನನಗೆ ಇವತ್ತಿನ ಕ್ರೌಡ್ ಇದೆಲ್ಲ ನೋಡಿ ಇಷ್ಟು ಖುಷಿಯಾಗ್ಯದ. ಆ ಖುಷಿಗೆ ಅದರೊಳಗೆ ಎಲ್ಲರೂ ಹಿಂಗೆ ಉದ್ದುದ್ದ ಕುಂಕುಮ ಇಲ್ಲಿ ಬಂದು ನಾ ಈ ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟದ್ದು ಮಹಾಲಕ್ಷ್ಮಿ. ಇಲ್ಲೇ ಕೂತಾರೆ ಮಹಾಲಕ್ಷ್ಮಿಯವರು. ಸೊ ನಾನು ಬಂದದ್ದು ಕೊಲ್ಲಾಪುರಿಂದ. ಸೊ ಬಿಫೋರ್ ನಾ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮ ಸ್ವಾಮಿಗಳಿಗೆ ನಾನು ನಮಸ್ಕಾರ ಮಾಡಿ, ನನ್ನ ತಾಯಿ ತಂದೆಯರಿಗೆ ನಮಸ್ಕಾರ ಮಾಡಿ, ಹಿರಿಯರು ಯಾವ ಸ್ಥಾನದಾಗ ಕೂತ ಅವ್ರಿಗೆಲ್ಲ ನಮಸ್ಕಾರ ಮಾಡಿ, ನನ್ನೆಲ್ಲ ಸಹೋದರಿಯರು ವಂಡರ್ಫುಲ್ ಬ್ಯೂಟಿಫುಲ್ ಕಲರ್ಫುಲ್ ರೇನ್ಬೋ ನೋಡಿದಂಗೆ ಇಷ್ಟು ಫ್ಲಡೆಡ್ ಈ ಪಿಕ್ಚರ್ ನನ್ನ ಕಣ್ಣು ಮುಂದೆ ಇಟ್ಕೊಂಡು ಯಾವಾಗಲೂ ನಾ ಚೆರಿಷ್ ಮಾಡ್ತೀನಿ ನನ್ನ ಆಯುಷ್ಯೆಲ್ಲ. ಇದು ಬ್ಲೆಸ್ಸಿಂಗ್ ನನಗೆ ಎಷ್ಟು ಲೆಕ್ಚರ್ ಕೊಟ್ಟರು ಸಹಿತ ಇವತ್ತಿಂದ ನನಗೆ ಸಿಕ್ಕದ್ದು ನನಗೆ ಇದು ಬ್ಲೆಸ್ಸಿಂಗ್ಸು ನನಗೆ ಎಂದೂ ಸಿಗಲಿಕ್ಕಿಲ್ಲ. ನಾನು ನನ್ನ ಸ್ವತಃ ಭಯಂಕರ ಧನ್ಯ ಆಗೇನಂತ ತಿಳ್ಕೊತೀನಿ. ದೇವ್ರ ಬ್ಲೆಸ್ಸಿಂಗ್ ಅದ ಇಲ್ಲೇ. ಇಷ್ಟೇ ಹೇಳ್ತೀನಿ. ಅನಗ ಬಂದ್ಲು, ಪಟ ಎಲ್ಲ ಹೇಳಿದ್ಲು. ಸಣ್ಣ ಹುಡುಗರಿಂದ ಈ ಜವಾಬ್ದಾರಿ ಇರ್ತದೆ, ಹೆಣ್ಣು ಹುಡುಗರಿಗೆ ಈ ಜವಾಬ್ದಾರಿ ಇರ್ತದೆ, ಅವರು ಈ ಸ್ಟೇಜಿಗೆ ಇದು ಮಾಡಬೇಕು, ಆಮೇಲೆ ಅತ್ತಿ ಮನೆಗೆ ಹೋದ್ಮೇಲೆ ಅದು ಮಾಡಬೇಕು, ಇವ್ರಿಗೆ ಹೋದ್ಮೇಲೆ ಆ ಕೆಲಸ ಮಾಡಬೇಕು, ಎಷ್ಟೆಷ್ಟೋ ಎಲ್ಲ ಸ್ಟೇಜ್ ಹೇಳಿದ್ಲು. ಎಲ್ಲ ಬಂದದ್ದು ನೀವೇ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಬಂದು ಇವರು ಹೇಳಿದರು, ಇದನ್ನು ಹಾಕ್ಕೋಬೇಕು, ಇದನ್ನು ತೊಟ್ಕೋಬೇಕು, ಇದನ್ನು ಉಟ್ಕೋಬೇಕು, ಇದನ್ನು ಹಾಕ್ಕೋಬೇಕು, ಇದರಿಂದ ಇದಾಗ್ತದೆ, ಇದರಿಂದ ನಿಮ್ಮದೆಲ್ಲ ಬೆಳೀತದೆ. ಓಕೆ, ಮಾಡ್ತೀವಿ. ಮುಂದೆ ಹೇಳಿದರು ಅವರು, ಹೆಣ್ಣು ಗಂಡು ಒಳಗೆ ವ್ಯತ್ಯಾಸ ಏನು, ಹೆಣ್ಣಿಗೆ ಏನು ಮಾಡಬೇಕು. ಓಕೆ, ಎಲ್ಲ ತಿಳ್ಕೊಂಡಿವಿ. ಆದರೆ ಹೆಣ್ಣಿಗೆ ಏನಾಗ್ತದೆ ಆ್ಯಕ್ಚುಲಿ ಇದನ್ನೆಲ್ಲ ಮಾಡಬೇಕು ಅನ್ನಿಸ್ತದೆ. ತಾಯಿ ತಂದೆ ಹೇಳಿದ್ದೆಲ್ಲ ಮಾತು ಕೇಳ್ಕೊತ ಬಂದೀವಿ. ಈ ಕಡೆ ಕೂಡಂದ್ರೆ ಈ ಕಡೆ ಕೂಡಿ, ಇವ್ರಿಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ, ಅಲ್ಲಿ ಹೋಗಂದ್ರೆ ಅಲ್ಲಿ ಹೋಗು, ಇದನ್ನು ಹಾಕೋಬೇಡ ಅಂದ್ರೆ ಇದನ್ನು ಹಾಕೋಬೇಡ, ಇದನ್ನು ತೊಟ್ಕೋಬೇಡ, ಇದು ಎಲ್ಲ ಕೇಳಿದ್ವಿ. ಅತ್ತಿ ಮನೆ ಬಂದ ಮೇಲೆ ಎಲ್ಲ ಕೇಳಿದ್ವಿ. ಈಗ ಪರಿಸ್ಥಿತಿ ಹಿಂಗಾಗ್ಯದ, ಮಕ್ಕಳದು ಕೇಳಬೇಕಾಗ್ಯದ, ಈ ಕಡೆಯೂ ಕೇಳಬೇಕಾಗ್ಯದ. ಏನಪ್ಪ ಪರಿಸ್ಥಿತಿ ಬಂತು. ಗಂಡ ಬಂದಾಗ ನಿನ್ನ ಮಗ ನೋಡು, ಮತ್ತು ಅಚೀವ್ಮೆಂಟ್ ಆದಾಗ ನನ್ನ ಮಗ ರೀ, ನಿನ್ನ ಮಗಳು ನೋಡಿದೇನೋ, ಆಕೆ ನನ್ನ ಮಗಳಿದ್ದಾಳ್ರಿ, ಬೇಕಾದವಾಗ ಈ ಕಡೆ ಅಂದ್ರೆ ಎಲ್ಲ ಸರಿಸಿ ಮತ್ತೆ ಆಕೆ ಮೇಲೆ ಹಾಕೋದು. ಆದ್ರೆ ನಾ ಇವತ್ತು ಭಾಳ ವಿಚಾರ ಮಾಡಿ 30, 40, 45 ವರ್ಷ ಆಯ್ತು ಅಂದ್ರೆ ಆಕೆಗೆ ಹಿಂಗೆ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ನಾನೇ ಏನು ಇಷ್ಟೆಲ್ಲ ಮಾಡಿದೆ, ಸೂಪರ್ ವುಮನ್ ಇದ್ದೆ, ನಾನೇನು 8 ಟೆಂಟಕಲ್ ಆಕ್ಟೋಬರ್ ಅದು ಕೆಲಸ ಅಲ್ಲೇ ಆದಿಲ್ಲೇ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೆ. ನಾನೇ ಆಕೆ ಏನು ನನಗೆಲ್ಲ ಏನೂ ನೆನಪುಳಿವಲ್ಲಿ ತೆಗೆದ್ರಿ. ಅಲ್ಲಿ ಕಡೆ ಅವ್ರು ಯಾರು ಭೇಟಿ ಆಗಿದ್ರು, ಅವ್ರ ಹೆಸರೇನೋ ಏನು ಇಲ್ಲೇ ಇತ್ತು ನೋಡ್ರಿ ನಾಲ್ಗೆ ಮೇಲೆ, ನನಗೆ ಗೊತ್ತೇ ಆಗವಲ್ತು. ಅವ ನೋಡ್ರಿ ಗಿಡ್ಡಿದ್ದಾನೆ, ಅವ್ನು ನೋಡ್ರಿ ಉದ್ದಿದ್ದಾನೆ, ಅವನು ಅಮ್ಮ ಅದು ಎರಡನೇ ನುಡಿ ಯಾವುದು ಏನೋಪ್ಪ, ಈ ಮೊಬೈಲ್ನಾಗ ನೋಡ್ಕೊ ಎಲ್ಲ ಬರ್ತಾವೆ ಯೂಟ್ಯೂಬ್ನಾಗ. ಅಮ್ಮ ಅದು ಯಾವುದೋ ಒಂದು ಸ್ತೋತ್ರ ಹೇಳಲಿಕ್ಕೆ ಹತ್ತಿದ್ದಲ್ಲೋ, ನಿಂದ್ರೆ ನಂಗೆ ಹಾಗೆಲ್ಲ ಕೇಳಬೇಡ, ಅದನ್ನೆಲ್ಲ ವಿಚಾರ ಮಾಡಬೇಕಾಗ್ತದೆ. ಅಮ್ಮ ಇದನ್ನು ಒಂದು ಸ್ವಲ್ಪ ಚೆಂದಾಗಿ ತೆಗೆದಿಡ್ತಿ, ಇಷ್ಟು ಚಂದ ತೆಗೆದಿಡ್ತಾಳೆ, ಯಾವಾಗ ಬೇಕು ಅವಾಗ ಸಿಗಂಗೆ ಇಲ್ಲ. ನನ್ನ ಕಿಲಿಕಾಯಿ ಎಲ್ಲೋತು, ನನ್ನ ಕಪಾಟ್ ಕಿಲಿಕಾಯಿ ಎಲ್ಲೋತು, ನನ್ನ ಸೀರೆ ಎಲ್ಲೋತು, ಸೀರೆ ಸಿಗ್ಲಿಕ್ಕತ್ತದ, ಬ್ಲೌಸ್ ಸಿಗ್ಲಿಕ್ಕತ್ತದ, ಚಶ್ಮಾ ಒಂದು ಎಲ್ಲಿ ಹೋಗ್ತಾವ, ಚಶ್ಮಾ ಹಾಕೊಳ್ಳಿಕ್ಕೆ ಚಶ್ಮಾ ನೋಡಬೇಕು, ಚಶ್ಮಾ ಹಾಕೊಂಡು ಚಶ್ಮಾ ಹುಡುಕ್ಬೇಕು. ಅದಕ್ಕೊಂದು ಮಿಸ್ ಕಾಲ್ ಯಾರೇ ಕೊಟ್ಟಿದ್ರೆ ಚಲೋ ಆಗ್ತಿತ್ತು ನೋಡ್ರಿ. ಕಪಾಟ್ ಬಾಗಲ ತೆಗೆಯೋದು, ಯಾವ ಸೀರೆ ಉಟ್ಕೊಳ್ಳೇವಾ, ಇಷ್ಟು ಸೀರೆ ಇರ್ತಾವ, ಯಾವ್ದು ಉಟ್ಕೊಳ್ಳೋದು ಗೊತ್ತಾಗೋದಿಲ್ಲ.
ಆಮೇಲೆ ಯಾವುದೋ ಡಿಮಾರ್ಟು ಎಲ್ಲೋ ಪ್ಯಾಟಾಗ ಆಂಟಿ ರೀ ನಿಮ್ಮ ವರುಣ್ ಹೆಂಗಿದ್ದಾನೆ ರೀ ಆಂಟಿ ರೀ ಅಂತ ಆರಾಮಿದ್ದಾನಪ್ಪ ಯಾವ ಗೊತ್ತೇ ಇಲ್ಲ. ಏನಾಯ್ತು ನಿನ್ನ ಹೆಸರೇನಪ್ಪ? ನಾ ಸಾಲ್ಯಾಗ ರೀ ಆಂಟಿ ನಿಮಗೆ ಗೊತ್ತಿಲ್ಲ. ನೆನಪಾಗವಲ್ತಪ್ಪ. ಅದು ಅನ್ನೋದೂ ಪ್ರಾಬ್ಲಮ್ಮು. ಯಾಕಂದ್ರೆ ಇಷ್ಟೆಲ್ಲ ಡೀಟೇಲ್ಸ್ ಗೊತ್ತಿರ್ತಾವೆ ಅವ್ರಿಗೆ. ನಿನ್ನ ಹೆಸರು ಏನಂತ ಕೇಳೋದು ಕಠಿಣ. ಹಿಂಗೆ ಮರೆಯೋದು, ಹೆಸರು ಮರೆಯೋದು, ಎಲ್ಲಿ ಗಾಡಿ ಇಟ್ಟೇನು ಮರೆಯೋದು, ಎಲ್ಲಿ ಸಾಮಾನು ಇಟ್ಟೇನು ಮರೆಯೋದು, ಆ ಡಬ್ಬ್ಯಾಗದೇನು ಸಕ್ರಿ ಅದೆಲ್ಲ ಸುಡ್ಲಿ ಈ ಸಬ್ಯಾಗದ ನೋಡಿ ಅಲ್ಲೆಲ್ಲ ವಾಯಿಲ್ ನಿಂದ್ರಿ ಈಗ ನೆನಪು ಮಾಡ್ಕೋತೀನಿ, ಚೀಲ್ದಾಗಿಂದ ತೆಗೆದಿಲ್ಲ. ಇದೆಲ್ಲ ಯಾಕೆ ಆಗ್ಲಿಕ್ಕತ್ತದ? 40 ವರ್ಷ ಆದ ಕೂಡಲೇ ಇಲ್ಲಿ ಒಂದು ದೇವರು ಒಂದು ಅವಯವ ಕೊಟ್ಟಾನ, ಸಣ್ಣದು ಇಷ್ಟೇ ಒಂದು ಕ್ಯೂಟ್ ಲಿಟಲ್ ಬಟರ್ ಲೈಕ್. ಅದಕ್ಕೆ ಬ್ರೇನ್ ಅಂತೇವೆ ನಾವು. ತಲೆ, ನಿನ್ನ ತಲೆಯಲ್ಲಿಟ್ಟು ವಿಚಾರ ಮಾಡು, ತಲೆಯಾಗ ಹಾಕೋ ಅಂತೇವಿಲ್ಲೋ. ಈ ತಲೆಯೊಳಗೆ ಒಂದು ಬ್ರೇನ್ ಕೊಟ್ಟಾನ. ಆ ಬ್ರೇನ್ ಒಳಗೆ ಕೆಪಾಸಿಟಿ ಇರ್ತದೆ. ಅದು ಎಲ್ಲ ಹೆಂಗೆ ಮೈಗೆಲ್ಲ ಇದಾಗ್ಲಿಕ್ಕತ್ತಾವೆ, ಕಣ್ಣು ಕೆಳಗೆ ಹೆಂಗೆ ಕಪ್ಪಾಗ್ಲಿಕ್ಕತ್ತ, ಹಂಗೆ ಅದು ಪಾಪ ಸಣ್ಣದಾಗ್ಲಿಕ್ಕೆ ಶುರು ಆಗ್ತದೆ. ಯಾಕಂದ್ರೆ ಯೂಸ್ ಇಟ್ ಆರ್ ಲೂಸ್ ಇಟ್. ಅದು ಮಸಲ್ ಅದ. ಯಾಕೆ ಈಗ ನನಗೆ ಹೇಳಿಕತ್ತಿದ್ರು ಅವ್ರ ಆಚಾರ್ಯರು, ಕೂಡ್ಲಿಕ್ಕೆ ಬರ್ತದೇನ್ರಿ, ಪದ್ಮಾಸನ ಹಾಕ್ಲಿಕ್ಕೆ ಬರ್ತದೇನ್ರಿ, ವಜ್ರಾಸನ ಹಾಕ್ಲಿಕ್ಕೆ ಬರ್ತದೇನ್ರಿ, ಯೋಗ ಮಾಡ್ಲಿಕ್ಕೆ ಬರ್ತದೆ? ಏನೂ ಬರೋಂಗಿಲ್ಲ, ಯಾಕಂದ್ರೆ ಮಾಡಿಲ್ಲ. ಇದು ನಮಗೆ ನೆನಪಾಗಂಗಿಲ್ಲ, ಇದು ನಮಗೆ ಬ್ರೈನ್ಗೆ ತಿಳಿಯಂಗಿಲ್ಲ, ಯಾಕಂದ್ರೆ ನಾವು ಅದನ್ನು ಯೂಸ್ ಮಾಡ್ಲಿಕ್ಕತ್ತಿಲ್ಲ. ಎಷ್ಟೋ ದಿವಸ ದಿನ ಅದೇ 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 ಮಾಡ್ಕೋತ ಬಂದೇವಿ. ನಾವು ಆಲ್ವೇಸ್ ಆಟೋ ಪೈಲಟ್ ಮೋಡ್ನಾಗ ಇರ್ತೀವಿ. ಎಷ್ಟೋ ಸರಿ ಸಾರಿಗೆ ಉಪ್ಪು ಹಾಕೇವೋ ಇಲ್ಲೋ ಗೊತ್ತಿಲ್ಲ, ತಿನ್ಲಿಕ್ಕೆ ಬರೋಂಗಿಲ್ಲ, ನೈವೇದ್ಯ ಉಪ್ಪು ಹಾಕೇನೋ ಇಲ್ಲೋ ಸುಡ್ಲಿ ಗೊತ್ತೇ ಆಗವಲ್ತ, ನೆನಪ ಆಗವಲ್ತು ಉಪ್ಪು ಹಾಕೇನೋ ಇಲ್ಲೋ. ಆತು ಬಿಡು, ದೇವ್ರು ಉಪ್ಪು ಇಲ್ದು ತಿನ್ವಾಲ್ಯಾಕ. ಆಮೇಲೆ ಆಚಾರ ಉಪ್ಪಿಲ್ಲ ಅಂದ್ರೆ ಸೈಡಿಗೆ ಇಷ್ಟು ಹಾಕೋಣಂತ ಹಚ್ಕೋವಲ್ರಕ್ಕ, ಯಾಕಂದ್ರೆ ಹಿಂಗೆ ಮಾಡ್ಲಿಕ್ಕೆ ಬರೋಂಗಿಲ್ಲಲ್ಲ ನೈವೇದ್ಯ. ಅಯ್ಯೋ ಏನು ಒಂದು ಹೇಳುದ ಹೇಳುದ ಯಾವುದು ಹಿಂಗೆ ಹಾಕೋದು ಶುರು ಆಗ್ತದೆ. 10 ವರ್ಷ ಕೆಳಗೆ ನೋಡ್ರಿ ಎಷ್ಟು ಚಟ 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 ಎಲ್ಲ ಕೆಲಸ ಮಾಡ್ತಿದ್ದೆ. ದಿನಕ್ಕೆ ಕ್ಷೀಣ ಹಾಕೋತ ಹೊಂಟೀನಿ. ಈಗ ಕಾಣಿಸ್ವಾಲ್ತು, ಕೇಳಿಸ್ವಾಲ್ತು, ಏನು ತಿಳಿವಾಲ್ತು, ಅಡುಗೆ ಮಾಡ್ಲಿಕ್ಕೆ ಬರವಾಲ್ತು, ಹೀಗಾಗ್ಲಿಕ್ಕತ್ತದ. ಅದಕ್ಕೆ ನಾನು ನಿಮಗೆ 4 ಪಾಯಿಂಟ್ಸ್ ಹೇಳ್ತೀನಿ ಇದ್ರ ಸಲುವಾಗಿ. ಇದು ಎಷ್ಟು ನಗತೀವಿ ಅಷ್ಟು ಹೆಚ್ಚಾಕೋತನೋ ಹೋಗ್ತದೆ. 4 ಪಾಯಿಂಟ್ಸ್. ಒಂದಂದ್ರೆ ಇದು ನಮ್ಮ ಲೈಫ್ ಅಂದ್ರೆ ಒಂದು ಕಾರ್ ಅಂತ ಇಟ್ಕೋರಿ. ಒಂದು ಕಾರ್, ಆ ಕಾರದ್ದು 4 ಗಾಲಿ. 4 ಗಾಲಿಯೊಳಗೆ ಹೆಂಗಿರ್ಬೇಕು? ಹವಾ ಕರೆಕ್ಟ್ ಇರ್ಬೇಕಲ್ಲ. ಒಂದ್ರೊಳಗೆ ಕಮ್ಮಿ, ಒಂದ್ರೊಳಗೆ ಹೆಚ್ಚು, ಒಂದ್ರೊಳಗೆ ನಡೆಯಂಗಿಲ್ಲ. ಇವು 4 ಗಾಲಿ ಅಂದ್ರೆ, ಈ 4 ಗಾಲಿಯೊಳಗಿಂದ ಮೊದಲೇ ಗಾಲಿ ಅಂದ್ರೆ ಫಿಸಿಕಲ್ ಬಯಾಲಜಿಕಲ್ ಹೆಲ್ತ್. ಬೇಕಾದ ಮಾಡಂತಾರ ದೇವ್ರದ್ದು. ನೀ 108 ಸರಿ ಜಪ ಮಾಡಂತ. ಈ ಕಡೆ ನೋಡಿದ್ರೆ ಹೊಟ್ಟೆ ಗುಡುಗುಡು ಆಗ್ತಿರ್ತದೆ. ಎಲ್ಲಿ ಜಪ? ಲಘುನ ಮುಗಿಸ್ರೋ, 4 ಅವಲಕ್ಕಿ ತಿಂದಿನ ಲಘು ಮುಗಿಸ್ರೋ. ಫಿಸಿಕಲ್ ಹೆಲ್ತ್ ಹೆಂಗೆ, ನೀವು ಏನು ತಿಂತೀರಿ, ಯಾವ ನ್ಯೂಟ್ರಿಷನ್ ತಿಂತೀರಿ, ಏನು ನ್ಯೂಟ್ರಾಸಿಟಿಕಲ್ ಅಂದ್ರೆ ಏನಾರೇ ಒಂದು ಕ್ಯಾಲ್ಶಿಯಮ್ ತಗೋರ, ಒಂದು ಇದು ತಗೋರ. ಮೊದಲಿನ ಮಂದಿ ಜ್ವಾಳ ಗಿಳ ಆರಿಸು ಮುಂದೆ ಕಲ್ಲು ಬಂದ್ರೆ ತಿಂತಿದ್ರು, ಅದು ಕ್ಯಾಲ್ಶಿಯಮ್ ಕಮ್ಮಿ ಆಗ್ಯದಂತ. ಹಿಂಗೆ ಮಾಡ್ತೀವಿ. ಇಲ್ಲ ಗಾಡಿ ಸುಣ್ಣ ಮಾಡ್ಕೊಂಡು ಹಿಂಗೆ ತಿಂತಿದ್ರು. ಈಗೇನು ಬೇಡ, ಶೆಲ್ ಕ್ಯಾಲ್ ಅಂತ ಗುಳಿಗೆ ಬಂದಾವ, ಅವನು ತೊಗೋರಿ. ಆಮೇಲೆ ಹಾಲು ಕುಡೀರಿ. ಹಾಲು ಕುಡಿಲಿಕ್ಕೆ ಶಕ್ಕಿದ್ರೆ ಏನು ತಿಂತೀರಿ, ಎಲರ್ಜಿ ಯಾವ ಫುಡ್ ಅದ ನೋಡಬೇಕು. ಏನು ಎಕ್ಸರ್ಸೈಸ್ ಮಾಡ್ತೀರಿ. ಎಕ್ಸರ್ಸೈಸ್ ಅಂದ್ರೆ ನಮ್ದೆಲ್ಲ ಬಗ್ಗುದ ಸ್ವಲ್ಪ ದಿವಸ ಆದ್ಕೂ ಹಿಂಗೆ ಆಗಿಬಿಡ್ತೀವಿ ನಾವು, ಆಮೇಲೆ ಹಿಂಗೆ ಆಗ್ತೇವೆ. ಅದಕ್ಕೆ ಸ್ವಲ್ಪ ಆದ ಎಕ್ಸರ್ಸೈಸ್ ಮಾಡಿರಿ. ಇದು ಫಿಸಿಕಲ್ ಬಾಡಿ. ನಿಮ್ಮ ಫಿಸಿಕಲ್ ಬಾಡಿ ಚಲೋ ಇತ್ತು ಅಂದ್ರೆ ನಿಮ್ಮ ಸೈಕಾಲಜಿಕಲ್ ಬಾಡಿ ಅಂದ್ರೆ ನಿಮ್ಮ ಮೈಂಡ್ ಚಲೋ ಇರ್ತದೆ. ಹಿಂಗೆ ತೇಜ ಇದಿರ್ತದೆ. ಹಿಂಗೆ ಸೈಕಾಲಜಿಕಲಿ ನೀವು ವಿಚಾರ ಮಾಡ್ಬೇಕು. ಸೆಲ್ಫ್ ಟಾಕ್, ಸೆಲ್ಫ್ ಎಸ್ಟೀಮ್. ನನ್ನ ಶೀರ್ ಚಂದೇ ಅದ, ನಾ ಚಂದೇ ನೋಡ, ಒಂದು ಸ್ವಲ್ಪ ಕುಂಕುಮ ಹೆಂಗತ್ತದ ನೋಡ ನಾ ಚಲೋ ಕಾಣಿಸ್ತೇನೆ, ಇದು ನೋಡು ಒಂದು ಸ್ವಲ್ಪ ಹಿಂಗೆ ಏನು ಹಿಂಗಿದ್ದಂಗಿತ್ತು. ಅದು ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಟಾಕ್. ನನಗೆ ಬರ್ತದೆ, ನನ್ನಷ್ಟು ಚಂದ ಯಾರೂ ಇಲ್ಲ, ನಾನೇ ಬೆಸ್ಟ್ ಕುಕ್ಕು. ಇದನ್ನು ನೀವು ನಿಮ್ಮೊಳಗೆ ಸೆಲ್ಫ್ ಟಾಕ್ ಅಂತ. ಇಲ್ಲಾಂದ್ರೆ ಏನೋ ಸುಡ್ಲಿ 4 ಫೋಟೋ ತೋರಿಸಿದ್ರು, ಅದು 2ನೇ ಫೋಟೋ ಹ್ಞೂ ಅಂದಿದ್ದಂದ್ರೆ ಇವತ್ತಿಗೆ ಇಲ್ಲಿರ್ತಿದ್ದಿಲ್ಲ, ಅಲ್ಲಿರ್ತಿದ್ದ. ಯಾಕೋ ಏನೋ ನಶೀಬಕ್ಕೆ ನೀವು ಸಿಕ್ಕಿರಂತ ಅನ್ಕೋದು ಮನಸ್ನಾಗ. ಮ್ಯಾಲೆ ಎಲ್ಲ ಚಹಾ ಕೊಡೋದ್ರೆ ಚಹಾ ಕೊಡು, ಮತ್ತೆಲ್ಲ ಕೊಡೋದು. ಖರೆ ಒಳಗೆ ಅನ್ನೋದು ಆ 2ನೇ ಫೋಟೋ ಚಲೋ ಐತೆ ನೋಡ್ರಿ, ಅದೇನು ಬರೋಬ್ಬರ ಆಗಲಿ. ಅವರು ಹಂಗೆ ಅಂತಿರ್ತಾರೆ ರೀ, ಆಕಿನ್ನ ನೋಡಿದ್ದು ಆಕಿನ್ನ ಮಾಡ್ಕೊ, ಮಾಫ್ ಮಾಡಿರಿ ನನಗೆ.
ಸೊ ಹಿಂಗೆ ಇದಕ್ಕೆ ಸೈಕಾಲಜಿಕಲಿ ನಾವು ವಿಕ್ಟಿಮ್ ಒದ್ದು ಅತ್ತಿ ನಂಗೆ ಹಂಗೆ ಅಂದ್ಲು, ಮಾವ ನನಗೆ ಹಿಂಗೆ ಅಂದ, ಇವ್ರು ನನಗೆ ಹಿಂಗೆ ಅಂದರು, ಒಬ್ಬ ಹಿಂಗೆ ಅಂದರು, ಆಕಿ ಬಾಜುಕಿನಾಕಿ ನೋಡಿದ್ರೇನು ರೀ ಹೆಂಗೆ ನೋಡ್ಲಿಕ್ಕತ್ತಿಲ್ಲ ನನ್ನ ಕಡೆ. ನನಗೆ ರೀ ಅದು ಅಜಿಬಾತಿಲ್ಲ. ಯಾರು ಹೇಳಿದ್ರು ನಿಮಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ, ಮೈಂಡ್ ಓದಲಿಕ್ಕೆ? ಇದಕ್ಕಂತಾರ ಆಟೋಮೆಟಿಕ್ ನೆಗೆಟಿವ್ ಥಾಟ್, ಆ್ಯಂಟ್ಸ್. ಆಟೋಮೆಟಿಕ್ ನೆಗೆಟಿವ್ ಯಾರು ನಿಮ್ಮ ಕಡೆ ಯಾಕೆ ನೋಡ್ತಾರೆ? ಇದು ನಮಗೆ 15-18 ವರ್ಷ ತನಕ ನಮಗೆ ಅನ್ನಿಸ್ತದೆ ಯಾರೋ ನಮ್ಮ ನೋಡ್ಲಿಕ್ಕತ್ತಾರ, ನಮಗೆ ಏನೇನೋ ಬಾಡಿ ಒಳಗೆ ಚೇಂಜ್ ಆಗ್ಲಿಕ್ಕತ್ತಾವ, ನಮಗೆ ತ್ರಾಸ ಆಗ್ಲಿಕ್ಕತ್ತದ. 40 ವರ್ಷ ತನಕ ಅಂದ್ರೆ ಅನ್ಕೊಲ್ರಾಗ ಬಿಡು ಅಂತ. 60 ವರ್ಷಕ್ಕೆ ಗೊತ್ತಾಗ್ತದೆ, ಥೋರಿನ ಯಾರೂ ಏನೂ ಅಂದಿಲ್ಲ ನಿನಗೆ. ನೀನೇ ವಿಚಾರ ಮಾಡ್ಕೊತ ಕೂತಿ ನಿನ್ನ ಮನಸ್ಸಿನಾಗ, ಫಾರ್ಚೂನ್ ಟೆಲ್ಲಿಂಗ್ ಮಾಡ್ಲಿಕ್ಕತ್ತಿ, ಮೈಂಡ್ ರೀಡಿಂಗ್ ಮಾಡ್ಲಿಕ್ಕತ್ತಿ, ಇವೆಲ್ಲ ಆಲ್ ನಥಿಂಗ್. ಎಲ್ಲರೂ ಬಾದ, ಎಲ್ಲರೂ ಚಲೋ. ಒಂದು ಟೈಪ್ ಆಫ್ ನೆಗೆಟಿವ್ ಥಾಟ್ಸ್ ಬರ್ಕೋತ ಹೋಗ್ತಾವೆ. ಸೊ ಯಾವುದೇ ಥಾಟ್ ನಮ್ಮ ಮನಸ್ಸಿನಾಗ ಬಂದ್ರೆ ಆ ಥಾಟು ಪಾಸಿಟಿವ್ ಕೆಮಿಕಲ್ಸ್ ಇಲ್ಲ, ನೆಗೆಟಿವ್ ಇದ್ರೆ ನೆಗೆಟಿವ್ ಕೆಮಿಕಲ್ಸ್ ಒಳಗೆ ಕಳಿಸ್ತಾವೆ. ಪಾಸಿಟಿವ್ ಥಾಟ್ ಬಂತಂದ್ರೆ ಈಗ ವೈನಿ ಹೇಳಿದ್ರಲ್ಲ ಮ್ಯೂಸಿಕಲ್ ಚೇರ್ ಅದ, ಎಲ್ಲರೂ ಮ್ಯೂಸಿಕಲ್ ಚೇರ್ ಎಲ್ಲ ಮುಗೀತು ನಡ್ರಿ, ಅಥವಾ ಮತ್ತೇನ್ರಿ ಚಲೋ ಇಲ್ಲ, ಸೊ ನಾಟ್ ಸೋ ಗುಡ್ ನ್ಯೂಸ್ ಬಂದರೆ ನಾವು ಹಿಂಗೆ ಆಗ್ತೇವೆ. ಬಾಡಿ ರಿಲ್ಯಾಕ್ಸ್ಡ್ ಆಗಂಗಿಲ್ಲ, ಬಾಡಿ ಟೆನ್ಸ್ ಆಗ್ತದೆ. ಬಾಡಿ ರಿಲ್ಯಾಕ್ಸ್ಡ್ ಇರಬೇಕು, ಹೌದಲ್ಲ? ಅದಕ್ಕೆ ಇವೆಲ್ಲ ಥಾಟ್ಸ್ ಏನು ಬರ್ತಾವೆ, ಈ ಥಾಟ್ಸ್ ನಿಮ್ಮ ಕಡೆ ಅವ ಕಂಟ್ರೋಲ್ ಮಾಡಲಿಕ್ಕೆ ಚಲೋನೇ ಥಾಟ್ಸ್ ಬರಬೇಕು, ಪಾಸಿಟಿವ್ ಥಾಟ್ಸೇ ಬರ್ಲಿಕ್ಕೆ ಬೇಕು. ಎಲ್ಲರೂ ಚಲೋ ಇದ್ದಾರೆ, ಎಲ್ಲರೂ ನಮಗೆ ಚಲೋ ಮಾಡ್ಲಿಕ್ಕತ್ತಾರೆ, ಈ ವಿಚಾರ ನಮ್ಮಲ್ಲಿ ಬಂದ್ರೆ ನಮಗೆ ತ್ರಾಸ ಆಗಂಗಿಲ್ಲ. ಅವ್ರು ನನಗೆ ತ್ರಾಸ ಕೊಡ್ತಾರೆ ಅಂದರೆ ನಾಟ್ ಇನ್ ಅ ವಿಕ್ಟಿಮ್ ಮೋಡ್ ಬಟ್ ಇನ್ ಅ ವಿಕ್ಟರ್ ಮೋಡ್. ಆಲ್ವೇಸ್ ಸ್ಟೇ ಇನ್ ಅ ವಿಕ್ಟರ್ ಮೋಡ್. ಇದು ಸೆಕೆಂಡ್ ಸೈಕಾಲಜಿಕಲ್. ಇದ್ರ ಬಗ್ಗೆ ಭಾಳ ಮಾತಾಡ್ಬೋದು, ಬಟ್ ಐ ವಿಲ್ ಕಟ್ ದ ಲಾಂಗ್ ಸ್ಟೋರಿ ಶಾರ್ಟ್. ಥರ್ಡ್ ಪಾಯಿಂಟ್, ಮೂರನೇದ್ದು. ಮೊದಲೇದೇನು ಫಿಸಿಕಲ್, ಎರಡನೇದು ಸೈಕಾಲಜಿಕಲ್, ಮೂರನೇದು ಸೋಷಿಯಲ್. ಇದೆಲ್ಲ ವಂಡರ್ಫುಲ್ ಗ್ಯಾದರಿಂಗ್ ಅದಲ್ಲ, ಇದು ಸೋಷಿಯಲ್. ಹಿಂಗೆ ನೆಟ್ವರ್ಕಿಂಗ್ ಬೇಕು, ಹಿಂಗೆ ಫ್ರೆಂಡ್ ಸರ್ಕಲ್ ಬೇಕು, ಇಂಟಿಮೇಟ್ ರಿಲೇಷನ್ ಇರಲಿ, ಕ್ಲೋಸ್ ರಿಲೇಷನ್ ಇರಲಿ, ನಿಮ್ಮ ಫ್ರೆಂಡ್ಸ್ ಇರಲಿ, ಸಿಬ್ಲಿಂಗ್ಸ್ ಇರಲಿ, ಅಣ್ತಮ್ಮಂದ್ರು ಇರಲಿ, ಅಕ್ಕಂಗಂದ್ರು ಇರಲಿ, ಯಾರು ಬೇಕಾದವ್ರು ಇರಲಿ, ಇಂಥ ಏನಂತಾರೆ ಅದಕ್ಕೆ ಗ್ಯಾದ್ರಿಂಗ್ನಾಗ, ಇಂಥ ಸೋಷಿಯಲ್ ಆ್ಯಕ್ಟಿವಿಟಿದಾಗ, ಕೋಲಾಟದಾಗ ವೈನಿನ ನೋಡಿದ್ರೆ ಅಂತೂ ಅವ್ರು ಬಂದ ಕೂಡಲೇ ಕೋಲಾಟ ಏನು ಡ್ಯಾನ್ಸ್ ಶುರು ಮಾಡಿದ್ರು ಅಂದೆ ವಾವ್, ಭಾಳ ಚಲೋ ಅನ್ನಿಸ್ತೀವಿ. ಯಾಕಂದ್ರೆ ಇದು ಬೇಕು ನಮಗೆ. ಇದು ಯಾವಾಗ ನೀವು ಬಾಡಿ ಮೂವ್ಸ್ ದ ಬ್ರೈನ್ ಗ್ರೂಸ್ ಅಂತಾರೆ. ಯಾವಾಗ ನೀವು ಚೇಂಜ್ ಮಾಡ್ತೀರಿ, ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಚೇಂಜ್ ಆಗ್ತದೆ, ಸಡನ್ ಶಿಫ್ಟ್ ಆಗ್ತದೆ. ಎಕ್ದಮ್ ಆಲ್ ನ್ಯೂರಲ್ ಎಲ್ಲ ಏನು ಕನೆಕ್ಷನ್ ಇರ್ತಾವೆ, ಪಾತ್ವೇ ಇರ್ತಾವೆ, ಅವು ಸೆಟ್ ಆಗ್ತಾವೆ. ಟೋಟಲ್ ಆಟೋನಾಮಿಕ್ ಸಿಸ್ಟಮ್ ಎಲ್ಲ ರೀಸೆಟ್ ಆಗ್ತದೆ. ಹೀಗಾಗಿ ಬಾಡಿ ಮೂವ್ ಆಗಲಿಕ್ಕೆ ಬೇಕು. ಯಾವಾಗರೇ ಯಾರೂ ಮನೆಯಾಗ ಇಲ್ದಾಗ ಹಿಂಗೆ ಮಾಡಿರಿ, ಡ್ಯಾನ್ಸ್ ಕೋಲಾಟ ಆಡ್ರಿ, ಚೇಂಜ್ ಆಗ್ತದೆ. ಸೋಷಿಯಲ್ ವಿಸಿಟ್ ಮಾಡಿರಿ, ಗುಡಿಗೆ ಅಂದಾರೆ ಕೂಡಿ ಬರ್ತಿರ್ತೀರಿ. ಇದು ಏನು ಮಾಡ್ಲಿಕ್ಕತ್ತಿರಲ್ಲ, ಪ್ಲೀಸ್ ಕಂಟಿನ್ಯೂ. ಇದು ಭಾಳ ಚಲೋ ಅದ. ವೈನಿ ಅವ್ರಿಗಂತೂ ಎಷ್ಟು ಸಾಷ್ಟಾಗಿ ನಮಸ್ಕಾರ ಹಾಕಿದ್ರು ಕಮ್ಮಿ ಅದ, ಅವರಿಂದನೇ ಆಗ್ತದೆ. ಫೋರ್ತ್ ಆ್ಯಂಡ್ ಲಾಸ್ಟ್ ಈಸ್ ಸ್ಪಿರಿಚುವಲ್ ಕನೆಕ್ಷನ್. ಸ್ಪಿರಿಚುವಲ್ ಅಂದ್ರೆ ನಾ ಯಾಕಿದ್ದೇನೆ, ನನ್ನ ಕೆಲಸ ಏನದ, ನನ್ನ ಪರ್ಪಸ್ ಏನದ, ನಾ ಏನು ಮಾಡಬೇಕು ಆಯುಷ್ಯನಾಗ, ನಂದು ರೆಸ್ಪಾನ್ಸ್, ನಾನು ನನ್ನ ಗಂಡ ನನ್ನ ಮಕ್ಕಳು, ನನ್ನ ನಾಯಿ, ನನ್ನ ಬೇಕು, ನನ್ನ ಬೇಕು, ನನ್ನಿಂದ ಒಂದು ಸ್ವಲ್ಪ ಹೊರಗೆ ಹೋಗಿ ಸ್ವಲ್ಪ ಹೆಚ್ಚು ಎಕ್ಸ್ಟ್ರಾ ಯಾರ್ದರ ಸಲುವಾಗಿ ಕೈಂಡ್ ವರ್ಕ್ ಮಾಡಬೇಕು. ನಂದು ದೇವ್ರದ್ದು ಏನು ಕನೆಕ್ಷನ್ ಅದಪ್ಪ? ದೇವ್ರು ನಮಗೆ ಇವತ್ತು ನಾ ದೇವ್ರಿಗೆ ಖರೇನೆ ಭಾಳ ಇಂಟ್ರೋಸ್ಪೆಕ್ಟ್ ಮಾಡ್ತೀನಿ. ನನಗೆ ಇವತ್ತು ವೈನಿ ಕೊಲ್ಲಾಪುರಿಂದ ಇದು ಥರ್ಡ್ ಟೈಮ್ ಈ ಮಠಕ್ಕೆ ಬಂದದ್ದು. ನಾ ಬಾಂಬೆಗೆ ಬಂದಾಗ ನನ್ನ ತಂಗಿದ್ದಾಳಲ್ಲೇ, ಅಲ್ಲಿ ಕುತ್ತಾಳಕಿ. ನನ್ನ ತಂಗಿ ನನಗೆ ಮೊದಲೇ ಸರಿ ಮಠಕ್ಕೆ ಕರ್ಕೊಂಡು ಬಂದ್ಲು. ಎರಡನೇ ಸರಿ ನಾವು ಆಚಾರ್ಯ ಜೋಡಿ ಮಾತಾಡಿ ವೈನಿ ಜೋಡಿ ನಮಸ್ಕಾರ ಮಾಡಿ ಹೋದ್ವಿ. ಇದು ಮೂರನೇ ಸರಿ ಆ್ಯಸ್ ಅ ಚೀಫ್ ಗೆಸ್ಟ್ ಕರೆದ್ರು. ಇದರಷ್ಟು ಪ್ರೌಡ್ ಮೂಮೆಂಟ್ ಯಾವುದೂ ನನಗಿಲ್ಲ. ಅವ್ರ ತಲೆಯಾಗ ನನ್ನ ಹೆಸರು ಹೆಂಗೆ ಗೊತ್ತು, ಎಷ್ಟು ಮಂದಿಗೆ ಭೇಟಿ ಆಗ್ತಿರ್ತಾರೆ, ಅವ್ರ ತಲೆಯಾಗ ನನ್ನ ಹೆಸರು ಹೆಂಗೆ ಗೊತ್ತು. ಅವ್ರ ಫೋನ್ ಬಂದು ಕೂಡಲೇ ಕಣ್ಣಾಗ ದಳ 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 ನೀರು. ಇದು ನನಗೆ ಸೌಭಾಗ್ಯದ. ನನಗೆ ಮಾತಾಡ್ಲಿಕ್ಕೆ ಬರಲಿ, ಬೇಕಾದ್ರೆ ಬಿಡಲಿ, ನಾ ಹೋಗ್ತೀನಿ, ಸುಮ್ಮನೆ ನನ್ನ ಹೆಸರು ಇದಂತೀನಿ, ಬಂದು ಬಿಡ್ತೀನಿ, ನನಗೇನು ಮಾತಾಡ್ಲಿಕ್ಕೆ ಬರಲಿಕ್ಕಿಲ್ಲ. ಯಾಕಂದ್ರೆ ನನ್ನ ಟಾಪಿಕ್ ಬೇರೆ, ನಾ ಕಲಿಸೋದು ಬೇರೆ, ನಾ ಟೀಚರು ವೈನಿ, ನಾ ಏನು ಮಾತಾಡ್ಲಿರಿ ಅಂತಂದೆ. ನಿಮಗೆ ನಾವು ಟಾಪಿಕ್ ಕೊಡೋಂಗಿಲ್ಲ, ನೀವು ಚೀಫ್ ಗೆಸ್ಟ್ ಇದ್ದೀರಿ, ನಿಮಗೆ ಏನು ಅನ್ನಿಸ್ತದೆ ಮಾತಾಡ್ರಿ, ಮತ್ತಷ್ಟು ಫ್ರೀಡಮ್ಮು.
ಸೊ ಇದೆಲ್ಲ ಸ್ಪಿರಿಚುವಲ್ ಕನೆಕ್ಷನ್ ಅದ. ಇವತ್ತು ನೀವು ನನ್ನ ಭಾಷೆ ಕೇಳಲಿಕ್ಕತ್ತೀರಿ, ನಾನು ನಿಮ್ಮ ಜೊತೆ ನೋಡಿ ಇದು ಮಾಡ್ಲಿಕ್ಕತ್ತೀನಿ. ಇದು ನಮ್ಮದು ದೇವರು. ಇದನ್ನು ನಮ್ಮ ವೈಬ್ರೇಷನು, ಇದನ್ನು ಮ್ಯಾನಿಫೆಸ್ಟೇಷನು, ಇದಕ್ಕೆ ಲಾ ಆಫ್ ಅಟ್ರಾಕ್ಷನು ಏನು ಹೆಸರು ಇಡ್ತೀರಿ ಇಡ್ರಿ, ಇದು ದೇವ್ರು ನಮ್ಮದು ನಡೆಸ್ಕೊಟ್ಟಾನ. ಪ್ರತಿ ಸರಿ ಕಷ್ಟ ಆದಾಗ ನಮ್ಮ ತಾಯಿ ಹೇಳ್ತಿದ್ಲು, ಸೇವಾ ಹಿಡ್ದೇನಿ. ಸ್ವಾಮಿಗಳು ಬರ್ತಾರೆ, ನನಗೆ ಮಂತ್ರಾಕ್ಷತೆ ಕೊಡ್ತಾರೆ, ನನಗೆ ಪಂಚಾಮೃತ ಕೊಡ್ತಾರೆ. ಪ್ರತಿ ಸರಿ ನಾನು ನಿಮ್ಮ ಜೋಡಿ ಸೇವಾ ಮಾಡ್ಲಿಕ್ಕೆ ನಮಗೆ ಯಾಕೆ ಪಂಚಾಮೃತ ಇಲ್ಲ, ನಿನಗೆ ಹೆಂಗೆ ಪಂಚಾಮೃತ? ಅದು ಭಕ್ತಿ ಬೇಕಾಗ್ತದೆ, ಅದು ಸರೆಂಡರ್ ಬೇಕಾಗ್ತದೆ ಅಂತೆಲ್ಲ ಹೇಳ್ತಿದ್ಲು. ಇವತ್ತಿಗೂ ನನ್ನ ತಂಗಿ ನಾವೆಲ್ಲರೂ ತಿರುಕೊಯ್ಲೂರಿಗೆ ಸೇವಾಗೋದು ಹೋಗ್ತೇನೆ. ಲಾಸ್ಟ್ ಡೇ ಸತ್ಯಾತ್ಮ ತೀರ್ಥರು ಹಮ್ಖಾಸ್ 2-3ನೇ ಸರಿ ಆಯ್ತು ನೋಡ್ರಿ, ಅವ್ರು ಇದ್ದೇರಲ್ಲಿ ಮಂತ್ರಾಕ್ಷತಿ ನಮಗೆ ಆಶೀರ್ವಾದ ಸಿಗ್ತದೆ. ಇದು 3 ಸರಿ ಆಯ್ತು. ಹಿಂಗೆ ನಮ್ದು ಈ ಕಡೆ ಲಾಸ್ಟ್ ಸರ್ವಸೇವಾ, ಆ ಕಡೆ ಸ್ವಾಮಿಗಳು ಬಂದಾರ ಅಂದ್ಕೊ, ತೆಗೀರಿ ಹೊಸ ಸೀರೆ ಉಟ್ಕೋರಿ, ಮುದ್ರಿ ತೊಗೊಳೋದು, ಸ್ವಾಮಿಗಳಿಗೆ ಮಂತ್ರಾಕ್ಷತೆ ತೊಗೊಳೋದು ಬರೋದು. ಸೊ ಇದು ದೇವರು, ಇದು ಧರ್ಮ. ಇದು ಏನೇ ಇದ್ದರೂ ನೀವು ಇರೋ ತನಕ ನೀವು ಧರ್ಮ. ಹುಡುಗರು ನಮ್ಮ ಅಡ್ವೈಸ್ ಕೇಳಂಗಿಲ್ಲ ರೀ. ಹುಡುಗರು ನೀವು ಹೆಂಗೆ ನಡೀತೀರಿ ಅದನ್ನು ನೋಡ್ಕೋತಾವ. ಇದು ನನ್ನ ಮಗಳು, ನಾ 12th ಸ್ಟ್ಯಾಂಡರ್ಡ್ PUC ಇದ್ದಾಗ ಕಾಟ್ ಮೇಲೆ ಕೂತು ನಾನು ನಾರಸಿಂಹನೆಂಬ ದೇವನೇ ನಂಬಿದಂತ ಎಲ್ಲ ಗದ್ಯ ಪದ್ಯ ಏನು ಬೇಕಾದ ಹೆಂಗೆ ಬೇಕಾದಂಗೆ ಹಾಡ್ತಿದ್ವಿ. ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಅಂತೆಲ್ಲ. ಆಮೇಲೆ ಅದು ಹಾಡು ಅಂತಿದ್ದೆ. ನಾವು ಒಂದು ದಿವಸ ಗುಡಿಗೆ ಹೋದಕ್ಕೂ ನರಸಿಂಹದೇವ್ರ ಗುಡಿ ಮುಂದೆ ಈ ಹಾಡು ಅನ್ಲಿಕ್ಕೆ ಶುರು ಮಾಡಿದರು. ಸಟ ಎಲ್ಲ ನೋಡಿ ಅನ್ಲು. ಆಕೆ ಹೆಸರು ರಮಾ ನಿನಗೆ ಯಾವಾಗ ಬರ್ತದ? ಮತ್ತೇನು ದೇವ್ರ ಮುಂದೆ ಕೂತ್ ನೀ ಅಂತಿರ್ತಿ, ಎಲ್ಲ ಕಿವಿ ಮೇಲೆ ಅದೇ ಬೀಳ್ತದಲ್ಲ. ಅಂದ್ರೆ ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಸ್ವಶಂದ್ರು ಎಲ್ಲರೂ ನೀವೇನು ಮಾಡ್ತೀರಿ ಅದನ್ನು ಅಬ್ಸರ್ವ್ ಮಾಡಿ ಮಾಡ್ತಾರೆ. ನೀವು ಹೇಳಿದ್ರೆ ಮಾಡೋದಿಲ್ಲ. ನೀವು ಹೇಳಿದ್ರಿ ಇವತ್ತು ಏಕಾದಶಿ ಅದ ಅಂದ ಕೂಡಲೇ ಎದ್ದು ಕೂಡಲೇ ಹಸಿವಾಗ್ತವ್ರಿಗೆ. ಆಮೇಲೆ 12ಕ್ಕಿಂತ ಮೊದಲು 11:30 ತಿಂದಿರ್ತಾರೆ ನಾಳೆ ಏಕಾದಶಿ ಅಂತ. 12 ಆಗೋದು ದಿನ ಏಕಾದಶಿ ನಾಳೆ. ಖರೆ ನೀವು ಏಕಾದಶಿ ಮಾಡೋದು ನೋಡಿದ್ರೆ ಅವ್ರು ಏಕಾದಶಿ ಮಾಡ್ತಾರೆ. ಅವ್ರು ನೀವು ಮಾಡೋದು ವ್ರತ ನೇಮ ಅವ್ರು ಮಾಡ್ತಾರೆ. ಸೊ ನೀವು ಮಾಡೋದು ಬಿಡಬೇಡ್ರಿ, ಮತ್ತು ನೀವು ಅವ್ರು ಹೇಳಿಕ್ಕೂ ಹೋಗಬೇಡ್ರಿ. ನಿಮ್ಮನ್ನ ನೋಡ್ಕೊಂಡು ಅವ್ರು ತಾವೇ ಬರ್ತಾರೆ. ನಾ ಅಂತೂ ನನ್ನ ಇವ್ರು ಹೇಳಿದರು ಆಚಾರ್ಯರು, ಶುಕ್ರವಾರ ಕೊಲ್ಲಾಪುರಿಗೆ ಇರ್ತೀರಿ, ಗಂಡ ಹೆಂಡತಿ ಇಬ್ಬರು ಕುಡಿಸಿ ಮಹಾಲಕ್ಷ್ಮಿಗೆ ಹೋಗ್ಬರ್ರಿ, ದಕ್ಷಿಣ ಕಾಶಿ ಅಂತಾರೆ. ಆಕೆ ದರ್ಶನ ತೊಗೊಂಡು ಗಂಡ ಹೆಂಡ್ತಿ ಹೋಗ್ಬರ್ರಿ. ಹೆಂಡ್ತಿ ಹೋಗ್ಲಿಕ್ಕೆ ತಯಾರಿದ್ದಾಳೆ, ಇನ್ನು ಗಂಡಂದು ಮೂಡಿ. ಅದಕ್ಕೆ ಒಂದು ಐಡಿಯಾ ಮಾಡಿದೆ. ಏನು ಮಾಡಿದೆ ಅಂದರೆ, ಇವತ್ತು ಶುಕ್ರವಾರದ ನಾನಂತೂ ಮಹಾಲಕ್ಷ್ಮಿಗೆ ಹೊಂಟೀನಿ, ನನಗೆ ಗೊತ್ತದೆ ನೀವು ಭಾಳ ಬ್ಯುಸಿ ಇದ್ದೀರಿ, ನೀವೇನು ಬರ್ಲಿಕ್ಕೆ ಶಕ್ಕಿಲ್ಲ, ನಾ ಹೋಗಿ ಬಂದುಬಿಡ್ತೀನಿ. ಯಾರು ಹೇಳಿದರು? ನಾನು ಬರಾವ್ ನೋಡ್ರಿ, ಕೆಲಸ ಆತಿಲ್ಲ, ನಾನು ಬರಾವ್. ಇದಕ್ಕಂತಾರೆ ರಿವರ್ಸ್ ಸೈಕಾಲಜಿ ಮಾಡೋದು. ನಾಳೆ ಏಕಾದಶಿ ಅದ, ನಿಮಗೆಲ್ಲ ಏನೇನು ತಿನ್ನೋರಿದ್ದೀರಿ ಹೇಳ್ರಿ, ನೀವು ಮಾಡ್ಕೊರಿ, ನಾನಂತೂ ಏನು ಮುಟ್ಟಂಗಿಲ್ಲ, ನಂದು ಹಿಂಗದ ಅಂತ ಅಂದ್ಕೊ. ಯಾಕೋ ನಾವು ಏಕಾದಶಿ ಮಾಡೋರು. ಎಸ್, ಹಿಂಗೆ 4 ಇವು ಕಾಳಜಿ ನೀವು ತೊಗೋಬೇಕು. ಹಾರ್ಮೋನಲ್ ಚೇಂಜಸ್ ಆಗ್ತಾವೆ. ನಿಮ್ಮ ಹಾರ್ಮೋನ್ಸು ಮೆನಪಾಸಲ್ ಸ್ಟೇಜ್ ಆದ ಕೂಡಲೇ ಸ್ವಲ್ಪ ಶಿಟ್ ಶುರು ಆಗ್ತದೆ, ಎಂಗ್ಸೈಟಿ ಶುರು ಆಗ್ತದೆ, ಆ್ಯಂಗ್ರಿ ಆಗ್ತದೆ, ಚಿಡಿ ಆಗ್ತದೆ, ಸಿಟ್ಟಿಗೆ ಹೇಳ್ತೇವೆ, ಒಂಚೂರು ಭಾಷಾ ಬರ್ತಾವೆ, ಒಂಚೂರು ಆವಾಜೇ ಇರ್ತದೆ, ಅವ್ರದ್ದು ಇರೋದಕ್ಕೂ ನಮ್ದು ಅವ್ರದ್ದು ಇರ್ತದೆ, ಹಿಂಗೆ ಏರ್ಕೋತ ಹೋಗ್ತಾವೆ. ಇವೆಲ್ಲ ಚೇಂಜಸ್ ಆಗ್ತಿರ್ತಾವೆ. ಇವೆಲ್ಲ ಚೇಂಜಸ್ದ ಕಾಳಜಿ ತೊಗೊಂಡು ಸ್ವತಃದ್ದು ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್, ಸೋಷಿಯಲ್ ಹೆಲ್ತ್ ಎಲ್ಲದ್ರದ್ದು ಕಾಳಜಿ ತೊಗೊಂಡ್ರೆ ವಿಮೆನ್ ವಿಲ್ ಬಿ ದ ಮೋಸ್ಟ್ ಪವರ್ಫುಲ್. ಈ ಆಯುಷ್ಯದ ಗಾಡಿ ನಾವು ಜೋರು ಓಡಿಸ್ಬೋದು, ಇನ್ನೂ ಜೋರು ಓಡ್ಬೋದು. ಲಾಂಜಿವಿಟಿ ನಮ್ದು ಹೆಚ್ಚಾಗಿದೆ, ಮೊದಲಿನ ಲಾಂಜಿವಿಟಿ ಕಮ್ಮಿ ಇತ್ತು. ಹೀಗಾಗಿ ಡಿಮೆನ್ಷಿಯಾ, ಎಲ್ಝೈಮರ್ ಇಂಥವೇನು ಆಗೋದು ಬೇಡ, ಮರುಗುಳಿತನ ಹೆಚ್ಚಾಗೋದು ಬೇಡ. ಅದಕ್ಕೆ ಯು ನೀಡ್ ಟು ಟೇಕ್ ಕೇರ್. ಇಷ್ಟು ಹೇಳಿ ನನ್ನ 4 ಶಬ್ದ ನಾ ಮುಗಿಸ್ತೀನಿ. ನಾ ಭಾಳ ಮಾತಾಡ್ಬೋದು, ಯಾಕಂದ್ರೆ ಲೆಕ್ಚರರ್ ಇದ್ದೇನೆ, 60 ಮಿನಿಟಿಂದ ಕ್ಲಾಕ್ ಇರ್ತದೆ. ಖರೆ ನಾ ಎಷ್ಟು ಮಂದಿ ಮಾತಾಡ್ಯಾರ, ಮತ್ತಿಷ್ಟು ಪೇಷಂಟ್ಲಿ ನೀವೆಲ್ಲ ಕೇಳಲಿಕ್ಕತ್ತೀರಿ. ಥ್ಯಾಂಕ್ ಯು ಸೋ ಮಚ್. ಬ್ಲೆಸ್ ಯು ಆಲ್. ನಮಸ್ಕಾರ.